ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಸೆಪ್ಟೆಂಬರ್ 11, 2001. ಅಮೆರಿಕಾದ ನ್ಯೂಯಾರ್ಕ್ ನಗರದ ಆ ಮುಂಜಾನೆ ಉಳಿದೆಲ್ಲ ದಿನಗಳಿಗಿಂತಲೂ ಶಾಂತವಾಗಿತ್ತು. ಆದರೆ ಆ ಶಾಂತಿ ಒಂದು ಮಾರಣ ಹೋಮಕ್ಕೆ ನಾಂದಿ ಹಾಡುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಬೆಳಗ್ಗೆ ಸರಿಯಾಗಿ 8:46. ಆಕಾಶದಿಂದ ಎರಗಿ ಬಂದ ಒಂದು ವಿಮಾನ ವಿಶ್ವದ ಹೆಮ್ಮೆಯ ಸಂಕೇತವಾಗಿದ್ದ ವಿಶ್ವ ವಾಣಿಜ್ಯ ಕಟ್ಟಡದ ನಾರ್ತ್ ಟವರ್ಗೆ ಬಂದು ಜೋರಾಗಿ ಅಪ್ಪಳಿಸಿತು. ಕ್ಷಣಾರ್ಧದಲ್ಲಿ ಬೆಂಕಿ, ಹೊಗೆ, ಕಿರುಚಾಟ, ಅಲ್ಲಿ ಇಡೀ ನಗರಕ್ಕೆ ಕೇಳಿಸುವಂತಹ ಆರ್ತನಾದ ಮೊಳಗಿತ್ತು. ಅಲ್ಲಿ ಏನಾಗ್ತಿದೆ ಅಂತ ತಿಳಿಯುವ ಮೊದಲೇ ಮತ್ತೊಂದು ವಿಮಾನ ದಕ್ಷಿಣ ಗೋಪುರಕ್ಕೆ ನುಗ್ಗಿತ್ತು. ನೋಡುತ್ತಿದ್ದಂತೆಯೇ ಆ 2 ದೈತ್ಯ ಗೋಪುರಗಳು ಬೆಂಕಿಯ ಜ್ವಾಲೆಯಲ್ಲಿ ನಲುಗಿ ಮಣ್ಣಿನ ಗುಡ್ಡೆಯಾದವು. ಸಾವಿರಾರು ಜನ ಸೆಕೆಂಡುಗಳ ಅಂತರದಲ್ಲಿ ಬೂದಿಯಾದರು. ಇಡೀ ಅಮೆರಿಕದ ಅಹಂಕಾರ ನೆಲಸಮವಾಗಿತ್ತು. ಆಕಾಶದ ಎತ್ತರದಲ್ಲಿದ್ದ ಆ ಗೋಪುರಗಳು ಪಾತಾಳಕ್ಕೆ ಕುಸಿಯುವಾಗ ಇಡೀ ಭೂಮಿಯೇ ನಡುಗಿದಂತಾಯಿತು. ಆದರೆ ಈ ಸಾವು ನೋವುಗಳ ನಡುವೆ ರಕ್ತದ ವಾಸನೆ ಬಡಿಯುತ್ತಿದ್ದ ಆ ನೆಲದ ಮೇಲೆ ಒಬ್ಬ ವ್ಯಕ್ತಿ ಮಾತ್ರ $100 ಕೋಟಿ ಲಾಭದ ಲೆಕ್ಕಾಚಾರ ಹಾಕ್ತಿದ್ದ. ಅತ್ತ ಸಾವಿರಾರು ಕುಟುಂಬಗಳು ತಮ್ಮವರ ಹೆಣ ಹುಡುಕ್ತಾ ಕಣ್ಣೀರು ಸುರಿಸ್ತಿದ್ರೆ, ಇತ್ತ ಈ ವ್ಯಕ್ತಿ ಮಾತ್ರ ಪೇಪರ್ಗಳ ಮೇಲೆ ಇನ್ಶೂರೆನ್ಸ್ ಹಣದ ಅಂಕಿ ಸಂಖ್ಯೆಗಳನ್ನು ಗುಣಿಸ್ತಿದ್ದ. ಜಗತ್ತಿನ ಇತಿಹಾಸದ ಅತಿದೊಡ್ಡ ದುರಂತವನ್ನೇ ಈತ ತನ್ನ ಬದುಕಿನ ಅತಿದೊಡ್ಡ ಬಿಸಿನೆಸ್ ಡೀಲ್ ಆಗಿ ಬದಲಿಸಿಕೊಂಡಿದ್ದ. ಆ ಗೋಪುರಗಳು ಬಿದ್ದ ಅಗ್ನಿ ಜ್ವಾಲೆಯ ನಡುವೆ ನಗದು ಹಣದ ರಾಶಿಯೇ ಈತನಿಗೆ ಕಾಣಿಸ್ತಿತ್ತು. ಅಂದಹಾಗೆ ಆತನ ಹೆಸರು ಲ್ಯಾರಿ ಸಿಲ್ವರ್ಸ್ಟೇನ್. ಈತ ಅಮೆರಿಕಾದ ರಿಯಲ್ ಎಸ್ಟೇಟ್ ಲೋಕದ ದೈತ್ಯ. ಸ್ನೇಹಿತರೆ, 9/11 ಘಟನೆ ಸಾವಿರಾರು ಜನರ ಪಾಲಿಗೆ ಅದು ಘನಘೋರ ದುರಂತವಾಗಿದ್ದರೆ, ಈತನ ಪಾಲಿಗೆ ಅದು ಲಾಟರಿ ಹೊಡೆದ ದಿನವಾಗಿತ್ತು. ಅದು ಹೇಗೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅಂದಹಾಗೆ ಈ ಕಥೆ ಶುರುವಾಗುವುದು ದಾಳಿಗೆ ಕೇವಲ 6 ವಾರಗಳ ಮೊದಲು. ಜುಲೈ 2001ರಲ್ಲಿ ಲ್ಯಾರಿ ಸಿಲ್ವರ್ಸ್ಟೇನ್ ಎಂಬ 70 ವರ್ಷದ ಉದ್ಯಮಿ ವರ್ಲ್ಡ್ ಟ್ರೇಡ್ ಸೆಂಟರ್ ಸಂಕೀರ್ಣವನ್ನು 99 ವರ್ಷಗಳ ಕಾಲ ಗುತ್ತಿಗೆಗೆ ಪಡೆಯುತ್ತಾನೆ. ಇದರ ಮೊತ್ತ ಬರೋಬ್ಬರಿ $3.2 ಬಿಲಿಯನ್ ಅಮೆರಿಕನ್ ಡಾಲರ್. $3.2 ಬಿಲಿಯನ್ ಅಂದರೆ ಆ ಸಮಯದ ಪ್ರಕಾರ ಅಂದಾಜು 15,000 ಕೋಟಿ ರೂಪಾಯಿ ಆಗಿತ್ತು. ಅಂದರೆ ಈಗ 2025ರ ಪ್ರಕಾರ ನೋಡಿದರೆ 28,930 ಕೋಟಿ ರೂಪಾಯಿ. ಗಮನಿಸಬೇಕಾದ ಅಂಶವೆಂದರೆ, ಈ ವರ್ಲ್ಡ್ ಟ್ರೇಡ್ ಕಟ್ಟಡಗಳು ಲಾಭದಾಯಕವಾಗಿರಲಿಲ್ಲ. ಅವುಗಳಲ್ಲಿ ಸಾಕಷ್ಟು ರಿಪೇರಿ ಕೆಲಸಗಳಿದ್ವು ಮತ್ತು ಹಳೆಯ ತಂತ್ರಜ್ಞಾನವಿತ್ತು. ಆದರೂ ಈ ಲ್ಯಾರಿ ಈ ರಿಸ್ಕ್ ತಗೊಂಡ ಅಂತ ಹೇಳ್ತಾರೆ. ಆದರೆ ಆತ ಗುತ್ತಿಗೆ ಪಡೆದ ತಕ್ಷಣ ಆತ ಮಾಡಿದ ಮೊದಲ ಕೆಲಸ ಆ ಕಟ್ಟಡಕ್ಕೆ ಅತಿ ದೊಡ್ಡ ಮೊತ್ತದ ವಿಮೆ ಮಾಡಿಸಿದ್ದು. ಅಂದಾಜು 16,700 ಕೋಟಿ ರೂಪಾಯಿ, ಅಂದರೆ 2001ರ ದರದಂತೆ ವಿಮೆಯನ್ನ ಮಾಡಿಸಿದ್ದ. ಅರೆ, ಆ ಕಟ್ಟಡದ ಲೀಸ್ಗೆ ಪಡೆದಿದ್ದೇ 15,000 ಕೋಟಿಗೆ. ಇನ್ನು 16,700 ಕೋಟಿಗೆ ವಿಮೆ ಹೇಗೆ ಸಾಧ್ಯವಾಯಿತು ಅಂದರೆ, ಭವಿಷ್ಯದ ಲೆಕ್ಕಾಚಾರಗಳನ್ನು ಸೇರಿಸಿ ಆ ಚಾಣಾಕ್ಷ ಉದ್ಯಮಿ ವಿಮೆ ಮಾಡಿಸಿದ್ದ. ಇನ್ನೊಂದು ವಿಚಾರ ಅಂದರೆ, ಈ ಕಟ್ಟಡದ ಬೆಲೆ ಎಷ್ಟು ದೊಡ್ಡದಾಗಿತ್ತು ಅಂದರೆ, ಜಗತ್ತಿನ ಯಾವುದೇ ಒಂದು ಇನ್ಶೂರೆನ್ಸ್ ಕಂಪನಿ ಇದಕ್ಕೆ ಏಕಾಂಗಿಯಾಗಿ ವಿಮೆ ಕೊಡಲು ಧೈರ್ಯ ಮಾಡಲಿಲ್ಲ. ಹೀಗಾಗಿ ಜಗತ್ತಿನ ಬಲಿಷ್ಠ 24 ವಿಮಾ ಕಂಪನಿಗಳನ್ನು ಸಂಪರ್ಕಿಸಿ ಈ ಲ್ಯಾರಿ ಇನ್ಶೂರೆನ್ಸ್ ಮಾಡಿಸಿದ. ಅಂದರೆ ಅನಾಹುತ ಸಂಭವಿಸಿದರೆ ಈ 24 ಕಂಪನಿಗಳು ಜಂಟಿಯಾಗಿ ಹಣ ಪಾವತಿಸಬೇಕಿತ್ತು. ಇನ್ನೂ ಒಂದು ವಿಶೇಷ ಅಂದರೆ, ಷರತ್ತುಗಳಲ್ಲಿ ಭಯೋತ್ಪಾದನಾ ದಾಳಿ ಅಂದರೆ ಟೆರರಿಸ್ಟ್ ಅಟ್ಯಾಕ್ ವಿಮೆಯನ್ನು ಕೂಡ ಈ ಉದ್ಯಮಿ ಸೇರಿಸಿದ್ದ. ಇದು ಕಾಕತಾಳೀಯವೋ ಅಥವಾ ಮುನ್ನೆಚ್ಚರಿಕೆಯೋ ಅನ್ನೋದು ಇವತ್ತಿಗೂ ಬಗೆಹರಿಯದ ಪ್ರಶ್ನೆಯಾಗಿ ಉಳಿದಿದೆ. ಇಷ್ಟೆಲ್ಲ ಆದಮೇಲೆ 6 ವಾರಗಳ ಬಳಿಕ ಅಂದರೆ 2001ರ ಸೆಪ್ಟೆಂಬರ್ 11ರ ಘಟನೆ ನಡೆದು ಹೋಯಿತು. ಇಲ್ಲಿ ಇನ್ನೊಂದು ವಿಚಿತ್ರ ಅಂದರೆ, ದಾಳಿಯ ದಿನ ಅಂದರೆ ಸೆಪ್ಟೆಂಬರ್ 11ರ ಬೆಳಗ್ಗೆ 8 ಗಂಟೆಗೆ ಈ ಕಟ್ಟಡವನ್ನು ಲೀಸ್ಗೆ ಪಡೆದಿದ್ದ ಲ್ಯಾರಿ ನಾರ್ತ್ ಟವರ್ನ 88ನೇ ಮಹಡಿಯಲ್ಲಿ ಮೀಟಿಂಗ್ನಲ್ಲಿ ಇರಬೇಕಿತ್ತು. ಜೊತೆಗೆ ಸಾಮಾನ್ಯವಾಗಿ ಲ್ಯಾರಿ ಪ್ರತಿದಿನ ಬೆಳಗ್ಗೆ ಅದೇ ಕಟ್ಟಡದ ಅಲ್ಲಿನ ವಿಂಡೋಸ್ ಆನ್ ದ ವರ್ಲ್ಡ್ ರೆಸ್ಟೋರೆಂಟ್ನಲ್ಲಿ ಉಪಹಾರವನ್ನು ಸೇವಿಸುತ್ತಾ ಉದ್ಯಮಿಗಳ ಜೊತೆ ಚರ್ಚೆ ನಡೆಸುತ್ತಾ ಕುಳಿತಿರುತ್ತಿದ್ದ.
ಆದರೆ ಅದೇನೋ ಕಾಕತಾಳೀಯವೋ ಏನೋ ಹೆಂಡತಿಯ ಮಾತಿಗೆ ಕಟ್ಟುಬಿದ್ದು ಡರ್ಮಟಾಲಜಿಸ್ಟ್ ಚರ್ಮದ ವೈದ್ಯರ ಬಳಿ ಹೋಗಬೇಕಾಯಿತು. ಒಂದು ವೇಳೆ ಲ್ಯಾರಿ ಅಂದು ಆ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿ ಇರುತ್ತಿದ್ದರೆ ಮೊದಲ ವಿಮಾನ ಅಪ್ಪಳಿಸಿದಾಗ ಆತ ಬದುಕುಳಿಯುವ ಸಾಧ್ಯತೆಯೇ ಇರಲಿಲ್ಲ. ಯಾಕಂದರೆ ಆ ವಿಮಾನ ಅಪ್ಪಳಿಸಿದ್ದು ಸರಿಯಾಗಿ ಆತನ ಆಫೀಸ್ ಇದ್ದ ಮಹಡಿಗಳ ಹತ್ತಿರವೇ. ಆದರೆ ಆ ದಿನ ಲ್ಯಾರಿ ಅಲ್ಲಿರಲಿಲ್ಲ. ವಿಧಿಯಾಟವೋ ಅಥವಾ ಮೊದಲೇ ಸಿದ್ಧಪಡಿಸಿದ ಯೋಜನೆಯೋ ಲ್ಯಾರಿ ಅಂದು ಬೆಳಗ್ಗೆ ತಮ್ಮ ಹೆಂಡತಿಯ ಜೊತೆ ವೈದ್ಯರನ್ನ ನೋಡಲು ಹೋದ. ಅಷ್ಟೇ ಅಲ್ಲ, ಅಚ್ಚರಿಯ ವಿಷಯ ಅಂದರೆ ಲ್ಯಾರಿಯ ಮಗ ರೋಜರ್ ಮತ್ತು ಮಗಳು ಲೀಸಾ ಕೂಡ ಅದೇ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ವಿಧಿಯ ವಿಲಾಸ ನೋಡಿ ಅಂದು ಅವರಿಬ್ಬರು ಕೂಡ ಯಾವುದೋ ಕಾರಣಕ್ಕೆ ಕೆಲಸಕ್ಕೆ ತಡವಾಗಿ ಹೊರಟಿದ್ರು. ವಿಮಾನ ಅಪ್ಪಳಿಸುವ ಸಮಯದಲ್ಲಿ ಇಡೀ ಕುಟುಂಬದ ಒಬ್ಬ ಸದಸ್ಯನೂ ಕಟ್ಟಡದ ಒಳಗಿರಲಿಲ್ಲ. ಸಾವಿರಾರು ಜನ ಪ್ರಾಣ ಉಳಿಸಿಕೊಳ್ಳಲು ಕಿರುಚುತ್ತಾ ಕಟ್ಟಡದಿಂದ ಜಿಗಿಯುತ್ತಿದ್ದಾಗ ಈ ಶತಕೋಟಿ ಒಡೆಯ ಮಾತ್ರ ತನ್ನ ಮನೆಯಲ್ಲಿ ಸುರಕ್ಷಿತವಾಗಿದ್ದ. ಇದು ಕೇವಲ ಅದೃಷ್ಟವ ಅಥವಾ ಲ್ಯಾರಿಗೆ ಆ ದಿನ ಏನೋ ಸಂಭವಿಸಲಿದೆ ಅನ್ನೋ ವಾಸನೆ ಮೊದಲೇ ಬಡಿದಿತ್ತ. ಇಂದಿಗೂ ಪಿತೂರಿ ಸಿದ್ಧಾಂತಗಳನ್ನು ನಂಬುವವರು ಇದನ್ನೇ ದೊಡ್ಡ ಪ್ರಶ್ನೆಯಾಗಿ ಕೇಳ್ತಾರೆ. ಇರಲಿ, ಟ್ವಿನ್ ಟವರ್ಸ್ ಧರೆಗುರುಳಿ ಇನ್ನೂ ಹೊಗೆ ಕೂಡ ಅಡಗಿರಲಿಲ್ಲ. ಅಷ್ಟರಲ್ಲೇ ಲ್ಯಾರಿ ಸಿಲ್ವರ್ಸ್ಟೈನ್ ತನ್ನ ವಕೀಲರ ಪಡೆಯೊಂದಿಗೆ ವಿಮಾ ಕಂಪನಿಗಳ ಬಾಗಿಲು ತಟ್ಟಿದ್ದ. ಆತ ವಾದ ಶುರು ಮಾಡಿದ ರೀತಿ ಕೇಳಿ ಇಡೀ ಜಗತ್ತೇ ದಂಗು ಬಡ್ದಿತ್ತು. ವಿಮಾ ಕಂಪನಿಗಳು ಲ್ಯಾರಿಗೆ ಕೇವಲ $3.55 ಬಿಲಿಯನ್ ಕೊಡಲು ಸಿದ್ಧವಾಗಿದ್ದವು. ಆದರೆ ಲ್ಯಾರಿ ವಾದ ಶುರು ಮಾಡಿದ್ದೇ ಇಲ್ಲಿ. ನೋಡಿ, ಮೊದಲ ವಿಮಾನ ಅಪ್ಪಳಿಸಿದ್ದು ಬೆಳಗ್ಗೆ 8:46 ನಾರ್ತ್ ಟವರ್ಗೆ. ಎರಡನೇ ವಿಮಾನ ಅಪ್ಪಳಿಸಿದ್ದು 9:03 ಸೌತ್ ಟವರ್ಗೆ. ಇವೆರಡರ ನಡುವೆ 17 ನಿಮಿಷಗಳ ಅಂತರವಿದೆ. ಅಷ್ಟೇ ಅಲ್ಲ, ಇವೆರಡೂ ಬೇರೆ ಬೇರೆ ಕಟ್ಟಡಗಳು. ಹಾಗಾಗಿ ಇದು ಒಂದು ದಾಳಿಯಲ್ಲ, ಬದಲಿಗೆ ಇವು 2 ಪ್ರತ್ಯೇಕ ವಿಮಾನ ಘಟನೆಗಳು ಅಂತ ವಾದಿಸಿದ. ಈ ಒಂದು ವಾದದ ಹಿಂದೆ ದೊಡ್ಡ ಲೆಕ್ಕಾಚಾರವಿತ್ತು. ಒಂದು ಘಟನೆ ಎಂದು ಪರಿಗಣಿಸಿದ್ರೆ ಲ್ಯಾರಿಗೆ ಸಿಗೋದು ಬರೋಬ್ಬರಿ $3.55 ಬಿಲಿಯನ್. ಅದೇ 2 ಘಟನೆ ಎಂದು ಸಾಬೀತಾದರೆ ಆತನಿಗೆ ಸಿಗಬೇಕಾದ ಹಣ $7.1 ಬಿಲಿಯನ್, ಅಂದರೆ ಅಂದಿನ ದಿನದಲ್ಲಿ ಅಂದಾಜು 33,000 ಕೋಟಿ ರೂಪಾಯಿ. ಈ ಮೂಲಕ ಒಂದೇ ಅನಾಹುತದಲ್ಲಿ ಹಣವನ್ನು ಡಬಲ್ ಮಾಡುವ ಗೇಮ್ ಪ್ಲಾನ್ ಇದಾಗಿತ್ತು. ಇದನ್ನ ಕೇಳಿದ ವಿಮಾ ಕಂಪನಿಗಳು ಬೆಚ್ಚಿಬಿದುವು. ಇದು ಅಲ್ ಖೈದಾ ಎಂಬ ಒಂದೇ ಸಂಘಟನೆ ಮಾಡಿದ ಸಂಘಟಿತ ದಾಳಿ. ಇದನ್ನ 2 ಘಟನೆ ಎನ್ನುವುದು ಹಗಲು ದರೋಡೆ ಎಂದು ವಿಮಾ ಕಂಪನಿಗಳು ಕೋರ್ಟ್ನಲ್ಲಿ ವಕಾಲತ್ತು ವಹಿಸಿಕೊಂಡವು. ಆಗ ಲ್ಯಾರಿ ಮತ್ತು 24ಕ್ಕೂ ಹೆಚ್ಚು ವಿಮಾ ಕಂಪನಿಗಳ ನಡುವೆ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಭೀಕರ ಸಮರವೇ ಶುರುವಾಯಿತು. ವಿಮಾ ಕಂಪನಿಗಳು ಲ್ಯಾರಿಯ ಮೇಲೆ ಎಷ್ಟು ಒತ್ತಡ ಹಾಕಿದವು ಅಂದರೆ ಆತನೊಬ್ಬ ಲಾಭಕೋರ, ದಗಾಕೋರ ಎಂದು ಜಗತ್ತಿನ ಮುಂದೆ ಚಿತ್ರಿಸಿದವು. ಆದರೆ ಲ್ಯಾರಿ ಅಲುಗಾಡಲಿಲ್ಲ. ನನ್ನ ಕಟ್ಟಡಗಳು ನಾಶವಾಗಿವೆ, ಅವುಗಳನ್ನು ಮತ್ತೆ ಕಟ್ಟಲು ನನಗೆ ಇಷ್ಟು ಹಣ ಬೇಕೇ ಬೇಕು ಎಂದು ಹಠ ಹಿಡಿದು ಕುಳಿತ. ಈ ಕೇಸ್ ಎಷ್ಟು ಸಂಕೀರ್ಣವಾಗಿತ್ತು ಎಂದರೆ ನ್ಯಾಯಾಧೀಶರು ಪ್ರತಿ ಕಂಪನಿಯ ಪಾಲಿಸಿಯಲ್ಲಿದ್ದ ಸಣ್ಣ ಸಣ್ಣ ಪದಗಳ ಮೇಲೆ ತೀರ್ಪು ನೀಡಬೇಕಾಯಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅಂತಿಮವಾಗಿ 2004ರಲ್ಲಿ ನ್ಯಾಯಾಲಯ ಕೆಲವು ವಿಮಾ ಪಾಲಿಸಿಗಳ ಪ್ರಕಾರ ಇದು ಒಂದು ಘಟನೆ, ಆದರೆ ಸ್ವಿಸ್ರೆ ಅಂತಹ ಕೆಲವು ಕಂಪನಿಗಳ ಪಾಲಿಸಿ ಪ್ರಕಾರ ಇವು 2 ಘಟನೆಗಳು ಅಂತ ಹೇಳ್ತು. ಕೊನೆಗೆ 2007ರಲ್ಲಿ ಸುದೀರ್ಘ 6 ವರ್ಷಗಳ ನಂತರ ಸಂಧಾನ ಏರ್ಪಟ್ಟಿತ್ತು. ಲ್ಯಾರಿ ಸಿಲ್ವರ್ಸ್ಟೈನ್ ಕೈಗೆ ಒಟ್ಟು $4.55 ಬಿಲಿಯನ್ ಮೊತ್ತ ಬಂದು ಸೇರ್ತು. ಅಂದ್ರೆ ಆತನಿಗೆ ಮೊದಲು ಸಿಗಬೇಕಿದ್ದಂತಹ ಸುಮಾರು $1 ಬಿಲಿಯನ್, ಅಂದಾಜು 8,500 ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನ ತನ್ನ ಚಾಣಾಕ್ಷ ವಾದದಿಂದ ಕಿತ್ತುಕೊಂಡ. ಇನ್ನು ವಿಚಿತ್ರ ಅಂದ್ರೆ ವಿಮಾ ಕಂಪನಿಗಳ ಬಳಿಕ ಈ ಲ್ಯಾರಿ ಮುರ್ಕೊಂಡು ಬಿದ್ದದ್ದು ವಿಮಾನಯಾನ ಸಂಸ್ಥೆಗಳ ವಿರುದ್ಧ. ಅಮೆರಿಕಾದ 2 ದೈತ್ಯ ವಿಮಾನಯಾನ ಸಂಸ್ಥೆಗಳಾದ ಅಮೆರಿಕನ್ ಏರ್ಲೈನ್ಸ್ ಮತ್ತು ಯುನೈಟೆಡ್ ಏರ್ಲೈನ್ಸ್ ವಿರುದ್ಧವೂ ಈತ ದಾವೆ ಹೂಡಿದ. ಭಯೋತ್ಪಾದಕರು ವಿಮಾನಗಳನ್ನು ಹೈಜಾಕ್ ಮಾಡಲು ವಿಮಾನ ನಿಲ್ದಾಣದ ಭದ್ರತಾ ವೈಫಲ್ಯವೇ ಕಾರಣ ಅಂತ ಮತ್ತೊಂದು ವಾದ ಮುಂದಿಟ್ಟ. ಈತನ ವಾದ ನೋಡಿ ಜಗತ್ತು ಮತ್ತೊಮ್ಮೆ ಬೆಚ್ಚಿಬಿತ್ತು. ವಿಮಾನಯಾನ ಸಂಸ್ಥೆಗಳ ನಿರ್ಲಕ್ಷ್ಯದಿಂದಲೇ ಆ ವಿಮಾನಗಳು ನನ್ನ ಕಟ್ಟಡಗಳಿಗೆ ಅಪ್ಪಳಿಸಿದ್ವು. ಹಾಗಾಗಿ ಕಟ್ಟಡಗಳ ನಾಶಕ್ಕೆ ಈ ಸಂಸ್ಥೆಗಳೇ ಜವಾಬ್ದಾರಿ ಹೊರಬೇಕು ಅಂತ ಆತ ಕೋರ್ಟ್ ಬಾಗಿಲು ತಟ್ಟಿದ. ಲ್ಯಾರಿ ಆರಂಭದಲ್ಲಿ ಈ ವಿಮಾನಯಾನ ಸಂಸ್ಥೆಗಳಿಂದ ಕೇಳಿದ್ದು ಬರೋಬ್ಬರಿ $12.3 ಬಿಲಿಯನ್, ಅಂದರೆ ಸುಮಾರು 1 ಲಕ್ಷ ಕೋಟಿ ನಷ್ಟ ಪರಿಹಾರ.
ಇದು ವಿಮಾ ಕಂಪನಿಗಳಿಂದ ಆತ ಪಡೆದ ಹಣಕ್ಕಿಂತ 3 ಪಟ್ಟು ಹೆಚ್ಚಾಗಿತ್ತು. ಈ ಪ್ರಕರಣ 2004ರಲ್ಲಿ ಶುರುವಾಗಿ ಸುಮಾರು 13 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಎಳೆಯಲ್ಪಟ್ಟಿತ್ತು. ವಿಮಾನಯಾನ ಸಂಸ್ಥೆಗಳು ಇದು ಯುದ್ಧದಂತಹ ಕೃತ್ಯ, ಇದಕ್ಕೆ ನಾವು ಹೊಣೆಯಲ್ಲ ಎಂದು ವಾದಿಸಿದವು. ಅಲ್ಲದೆ ಲ್ಯಾರಿ ಈಗಾಗಲೇ ವಿಮಾ ಕಂಪನಿಗಳಿಂದ ಹಣ ಪಡೆದಿರುವುದರಿಂದ ಮತ್ತೊಮ್ಮೆ ಪರಿಹಾರ ಕೇಳುವುದು ಸರಿಯಲ್ಲ ಅಂತ ವಾದಿಸಿದವು. ದಶಕಗಳ ಕಾಲ ನಡೆದ ಈ ಕೇಸ್ 2017ರಲ್ಲಿ ಅಂತಿಮ ಹಂತಕ್ಕೆ ತಲುಪಿತು. ಹೆಚ್ಚಿನ ಕಾನೂನು ವೆಚ್ಚಗಳನ್ನು ತಲುಪಿಸಲು 2 ವಿಮಾನಯಾನ ಸಂಸ್ಥೆಗಳು ಲ್ಯಾರಿ ಅವರ ಸಿಲ್ವರ್ ಸ್ಟೇನ್ ಪ್ರಾಪರ್ಟೀಸ್ ಜೊತೆಗೆ ಒಪ್ಪಂದಕ್ಕೆ ಬಂದವು. ಅಂತಿಮವಾಗಿ ಲ್ಯಾರಿ ಅವರಿಗೆ 95.1 ಮಿಲಿಯನ್ ಅಂದರೆ ಸುಮಾರು 800 ಕೋಟಿ ರೂಪಾಯಿ ನೀಡಲು ಸಂಸ್ಥೆಗಳು ಒಪ್ಪಿಕೊಂಡವು. ಈ ಮೂಲಕ ಲ್ಯಾರಿ ಸಿಲ್ವರ್ಸ್ಟೈನ್ 9/11ರ ಘಟನೆಯಿಂದ ಬರಬೇಕಾದ ಪ್ರತಿಯೊಂದು ಮೂಲದ ಹಣವನ್ನು 1 ರೂಪಾಯಿಯನ್ನು ಬಿಡದೆ ಪಡೆದುಕೊಂಡ. ಈ ಮೂಲಕ ಈ ಲ್ಯಾರಿ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಚರ್ಚಿಸಲ್ಪಟ್ಟ ಅದೃಷ್ಟವಂತ ಉದ್ಯಮಿ. ಭೀಕರ 9/11 ದಾಳಿಗೆ ಕೇವಲ 6 ವಾರಗಳ ಮೊದಲು ವಿಶ್ವ ವಾಣಿಜ್ಯ ಕೇಂದ್ರವನ್ನು ಗುತ್ತಿಗೆಗೆ ಪಡೆದು ಸಾವಿರಾರು ಜನರ ಸಾವು ನೋವುಗಳ ನಡುವೆಯೂ ಕಾನೂನು ಹೋರಾಟದ ಮೂಲಕ ಸುಮಾರು 38,000 ಕೋಟಿ ವಿಮಾ ಹಣ ಪಡೆದ. ಈತನನ್ನು ಹೆಣದ ಮೇಲೆ ಹಣ ಮಾಡಿದವನು ಅಂತ ಅನೇಕರು ಹೇಳ್ತಾರೆ, ನಿಜ. ಆದರೆ ಆ ಕರಾಳ ಬೂದಿಯ ಮೇಲೆ ಭವ್ಯವಾದ ಹೊಸ ಗೋಪುರಗಳನ್ನು ನಿರ್ಮಿಸಿ ನ್ಯೂಯಾರ್ಕ್ನ ಪ್ರತಿಷ್ಠೆಯನ್ನು ಮರುಸ್ಥಾಪಿಸಿದ ಈತನ ಛಲ ಕೂಡ ಮರೆಯೋ ಹಾಗಿಲ್ಲ. ಲ್ಯಾರಿ ಸಿಲ್ವರ್ಸ್ಟೇನ್ ಎಂದರೆ ಕಠಿಣ ಸಂಕಷ್ಟವನ್ನು ಕೂಡ ಶತಕೋಟಿ ಡಾಲರ್ನ ಅವಕಾಶವನ್ನಾಗಿ ಬದಲಿಸಿದ ರಿಯಲ್ ಎಸ್ಟೇಟ್ ಲೋಕದ ಅಪರೂಪದ ಫೀನಿಕ್ಸ್ ಹಕ್ಕಿ ಅಂದರೆ ತಪ್ಪಾಗಲಾರದು. ಇದಿಷ್ಟು ಲ್ಯಾರಿ ಸಿಲ್ವರ್ಸ್ಟೇನ್ ಎಂಬ ಚಾಣಾಕ್ಷ ಉದ್ಯಮಿಯ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.